ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸ್ಟೋರೀಸ್. ಇವತ್ತಿನ ವಿಡಿಯೋ ಏನಂತ ಹೇಳಿದರೆ, ತುಂಬ ದಿನಗಳಿಂದ ಆಲೋಚನೆ ಮಾಡ್ತಾ ಇದ್ದಂಥ ಒಂದು ವಿಡಿಯೋ ಇದು. ನನ್ನ ಒಂದು ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದು ಸುಮಾರು 11 ಮಿಲಿಯನ್ ವ್ಯೂಸ್ಗಳನ್ನು ಪಡೆದಿದೆ. ಅದರಲ್ಲಿ ಒಂದಷ್ಟು ಕಮೆಂಟ್ಗಳಿದೆ. ಸೊ ಅದನ್ನು ನೋಡಿ ಅದಕ್ಕೆ ರಿಯಾಕ್ಟ್ ಮಾಡುವ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ನೋಡಿ, ಈ ಚಾನಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಹಾಗೆ ವಿಡಿಯೋ ಇಷ್ಟ ಆದರೆ ಈಗಲೇ ಕಮೆಂಟ್ ಹಾಕಿ ಅಂತ ಈಗಲೇ ಹೇಳ್ತೇನೆ, ಆಯಿತಾ? ಇದು ಆ್ಯಕ್ಚುಲಿ ವಿಡಿಯೋ ನಾನು ಪ್ರೆಗ್ನೆನ್ಸಿಯ ಮೈಲ್ ಸ್ಟೋನನ್ನು ವಿಡಿಯೋ ಮಾಡಿರುವಂಥದ್ದು. ಇದಕ್ಕೆ ಒಂದಷ್ಟು ಪಾಸಿಟಿವ್ ಇದೆ, ಒಂದಷ್ಟು ನೆಗೆಟಿವ್ ಕಮೆಂಟ್, ಕೆಲವು ಭಾಷೆ ಅರ್ಥ ಆಗದಂತಹ ಕಮೆಂಟ್ಗಳು, ಅಂದರೆ ಲ್ಯಾಂಗ್ವೇಜ್ ಬೇರೆ ಇತ್ತು ಹಾಗೆ ಅರ್ಥ ಆಗೋದು ಅಂತ ಹೇಳಿದ್ದು. ಕೆಲವೊಂದು ಕಮೆಂಟ್ಗಳು ನೋವಾಗುವಂಥದ್ದು ಇತ್ತು ಅಂತ ಹೇಳ್ತೀನಿ. ಸೊ ನನ್ನ ಖುಷಿಯನ್ನು ಹಂಚಿಕೊಂಡಿದ್ದಕ್ಕೆ ಈ ಕಮೆಂಟ್ಗಳು ಬಂದಿರುವಂಥದ್ದು. ಕೆಲವರು ಖುಷಿಪಟ್ಟಿದ್ದಾರೆ, ಕೆಲವರು ಅಪಹಾಸ್ಯಗಳನ್ನು ಮಾಡಿದ್ದಾರೆ, ಇನ್ನು ಕೆಲವರು ಹೇಳಿದ್ದಾರೆ ಇದೆಂಥ ಸಾಧನೆ ಅಪ್ಪ, ಎಲ್ಲರೂ ತಾಯಿ ಆಗ್ತಾರೆ ಅಂಥೇಳಿ. ಅಂತಹ ಕಮೆಂಟ್ಗಳಿಗೆ ರಿಯಾಕ್ಟ್ ಮಾಡ್ತಾ ಇದ್ದೇನೆ. ಸೊ ನೋಡಿ ಬನ್ನಿ. ಸೊ ಇಲ್ಲಿರುವ ಕಮೆಂಟ್ ಒಂದು, ಹುಷಾರು ಸಿಸ್ಟರ್, ಎಲ್ಲರ ಕಣ್ಣು ಒಂದೇ ಥರ ಇರಲ್ಲ. ಇದು ಒಂದು ನಿಜವಾದ ಮಾತುಗಳು. ಕೆಲವರೊಮ್ಮೆ ತುಂಬ ಇಷ್ಟಪಡ್ತಾರೆ, ಕೆಲವರ ದೃಷ್ಟಿ ಆಗ್ತದೆ. ಹಾಗಂತ ಹೇಳಿ ಒಬ್ಬರು ಭಯಂಕರ ಕೇರಿಂಗಿಂದ ರಿಯಾಕ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು. ಬಂದಂತಹ ಕಮೆಂಟ್, ಯಾರ ದೃಷ್ಟಿನೂ ತಾಕದೇ ಇರಲಿ ಅಂತ ತುಂಬ ಖುಷಿ ಆಯಿತು. ಇನ್ನು ಆಮೇಲೆ ಬಂತು, ಸೂಪರ್ ಅನ್ನಿ, ಕಂಗ್ರ್ಯಾಚುಲೇಷನ್ಸ್, ಬೇಬಿ ಅಂತ ಹಿಡ್ಕೊಂಡು ಯಾವ ಬೇಬಿ ಅಂತ ಹೇಳಿ ತುಂಬ ಜನ ಮೆಸೇಜ್ ಮಾಡಿದರು. ಅಂಥವ್ರಿಗೆ ಈ ರಿಯಾಕ್ಷನ್. ನನಗೆ ಹೆಣ್ಣು ಮಗುವಾಗಿದೆ. ಒಂದಷ್ಟು ಜನ ದೇವರು ನಿಮ್ಮನ್ನು ತುಂಬ ಸಂತೋಷವಾಗಿರಲಿ, ಸುಖಕರವಾಗಿರಲಿ ಅಂತ ಹೇಳಿದರು. ಒಂದಷ್ಟು ಜನ ಬೇಬಿ ಬಾಯ್ ಆಗಿರ್ಬೋದು ಅಂತ ಗೆಸ್ ಮಾಡಿದರು, ಬಟ್ ಬೇಬಿ ಗರ್ಲ್ ಆಗಿದೆ. ಇನ್ನು ಕೆಲವರು ಫನ್ನಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಹೊಟ್ಟೆ 9 ತಿಂಗಳಲ್ಲಿ ಎಷ್ಟಿತ್ತು ಅಷ್ಟು ನನ್ನದು ಪ್ರೆಗ್ನೆಂಟ್ ಅಲ್ಲದೇ ಇದೆ ಅಂತ ಹೇಳಿಕೊಂಡು ಕೆಲವು ಜೆಂಟ್ಸ್ಗಳು ಮೆಸೇಜ್ ಮಾಡ್ತಿದ್ದಾರೆ. ನನ್ನದು ಎನಕ್ಕೂ ಫಸ್ಟ್ ಬೇಬಿಗೂ ಇಪ್ಪುಡಿತ ಬಂಪ್ ಇರುಂಜಿದ್ದು, ಬಟ್ ಸೆಕೆಂಡ್ ಬೇಬಿಗೂ 3rd ಮಂತ್ 7th ಮಂತ್ ಮಾರಿ ಬಂಪ್ ಇರ್ಕು. ಅಂದರೆ ನನಗೂ ಫಸ್ಟ್ ಪ್ರೆಗ್ನೆನ್ಸಿಲಿ ಹೀಗೆ ಹೊಟ್ಟೆ ಇತ್ತು ಅಂತ ಹೇಳಿ ಹಾಕಿದ್ದಾರೆ. 2ನೇದರಲ್ಲಿ 3 ತಿಂಗಳಿಗೆ 7 ತಿಂಗಳನ್ನ ಹೊಟ್ಟೆ ಬಂದಿದೆ ಅಂತ ಹೇಳಿದರು. ಒಂದು ಹಾಕಿದ್ದಾರೆ, आपने तो एक ಮಹಿನಾ ಸಂಭಾಲ್ ಕೆ ರಕ್ಕಾ ಹೈ ಸಿಸ್ಟರ್. ಅವರು ಯಾವ ಅರ್ಥದಲ್ಲಿ ಹೇಳಿದಂತ ಗೊತ್ತಿಲ್ಲ, ಬಟ್ ನನಗಂತೂ ಈ ಮೂಮೆಂಟ್ ತುಂಬ ಸ್ಪೆಷಲ್ ಆಗಿತ್ತು. ಹಾಗೆ ಪ್ರತಿ ತಿಂಗಳು ನಾನು ಇದರ ವಿಡಿಯೋವನ್ನು ತೆಗಿತಿದ್ದೆ. ನಾನು ಫೈನಲ್ವರೆಗೂ ಇನ್ನೂ ಬರ್ತದೆ ಅಂತ ವೆಯ್ಟ್ ಮಾಡಿಕೊಂಡಿದ್ದ ಮೂಮೆಂಟ್ ಆಗಿತ್ತು. ಹಾಗೆ ಅದನ್ನು ನನ್ನ ಸ್ಟೋರಿಯಲ್ಲಿ ಸ್ಟೋರ್ ಮಾಡಬೇಕು ಅಂತ ಹೇಳಿಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೆ. ಮತ್ತೆ ಕೇಳ್ತಿರು ಹೌ ಓಲ್ಡ್ ಆರ್ ಯು ಅಂತ. ನನಗೆ 26 ವರ್ಷ ಆಗಿದೆ. ಕಾಣಲಿಕ್ಕೆ ಚಿಕ್ಕ ಕಂಡ್ರು ಸಹ ನನಗೆ 26 ವರ್ಷ ಆಗಿದೆ. ಮತ್ತೆಲ್ಲೋ ಹೊರಗಿನ ಯಾವುದೋ ಉಜ್ಬೇಕಿಸ್ತಾನವೋ ಯಾವುದೋ ಒಂದು ಕಡೆಯಿಂದ ಕಮೆಂಟ್ ಬಂದಿದೆ. ಎಂತ ಹಾಕಿದ್ದಾರೆ ಗೊತ್ತಿಲ್ಲ, ಬೇಡ ಸುಮ್ಮನೆ ಬಿಡಿ. ಆ್ಯಂಡ್ ದೆನ್ ಒಂದು ಸಿಗ್ಮಾ ಅಂತ ಹೇಳಿಕೊಂಡು ಸಿಗಮ ಹಾಕಿಕೊಂಡು ಒಂದು ಕಮೆಂಟ್ ಹಾಕಿದ್ದಾರೆ ನೋಡಿ, ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಆ್ಯಂಡ್ ಇನ್ನೊಬ್ರು ಹಾಕಿದ್ದಾರೆ, ಮೋಸ್ಟ್ ಫೀಲ್ ದಿಸ್ ಮೂಮೆಂಟ್ ಅಂತ. ಆ್ಯಕ್ಚುಲಿ ತುಂಬ ಫೀಲ್ ಮಾಡುವಂತಹ ಮೂಮೆಂಟ್ ಆಗಿರ್ತದೆ ಇದು. ಒಂದಷ್ಟು ಜನರಿಗೆ ಮಕ್ಕಳು ಆಗಿರೋದಿಲ್ಲ, ಒಂದಷ್ಟು ಜನ ಮಕ್ಕಳು ಬೇಕು ಅಂತ ಇರ್ತಾರೆ, ಅದಕ್ಕೆ ಟ್ರೈ ಮಾಡ್ತಾನೂ ಇರ್ತಾರೆ. ಮೆಡಿಸಿನ್ ಆಗಿರಲಿ, ಏನೋ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡುವಂಥದ್ದು ತುಂಬ ಇರ್ತದೆ. ಅವರಿಗೆ ಇದರ ಖುಷಿ ಗೊತ್ತಾಗಿರುತ್ತೆ, ಅದಾಗಿ ತುಂಬ ಹೋದ್ಮೇಲೆ ಗೊತ್ತಾಗುವಂಥದ್ದು ಇದರ ಖುಷಿ ಬೇರೆ ಏನೇ ಅಂತ ಹೇಳ್ಕೊಂಡು. ಮತ್ತೆಲ್ಲ ಇರುವಂಥದ್ದು ಕಂಗ್ರ್ಯಾಚುಲೇಷನ್ಸ್ ಹೇಳ್ಕೊಂಡು. ಅದಾದಮೇಲೆ ಇದರ ನಡುವಲ್ಲಿ ಒಂದು ಬಂದಿದೆ, ಫಾರ್ ವಾಟ್ ಪರ್ಪಸ್ ಯು ಆರ್ ಪೋಸ್ಟಿಂಗ್, ಪ್ಲೀಸ್ ಬಿ ಸೈಲೆಂಟ್ ಅಂತ ಹೇಳ್ಕೊ. ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನಾನು ಪೋಸ್ಟ್ ಮಾಡುವಂಥದ್ದು, ನನಗೆ ಇಷ್ಟ ಆದ ಮೂಮೆಂಟನ್ನು ನಾನು ಪೋಸ್ಟ್ ಮಾಡುವಂಥದ್ದು, ನನ್ನದೇ ಐಡಿಯಲ್ಲಿ ಆಗಿರೋದ್ರಿಂದ ನೀವು ಯಾಕೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ನಿಮಗೆ ಏನು, ನಾನು ನನ್ನ ಅಕೌಂಟಲ್ಲಿ ಪೋಸ್ಟ್ ಮಾಡಿದ್ರಿ ಅಂತ ನಾನು ಕೇಳುವಂಥದ್ದು. ಬಟ್ ನನಗೆ ಯಾಕೆ ಈ ವಿಡಿಯೋನ ಪೋಸ್ಟ್ ಮಾಡ್ತಿದ್ದೆ ಅಂತ ಹೇಳಿದರೆ,
ಐ ನೋ ವಾಟ್ ಹ್ಯಾಪನ್ ಬಿಹೈಂಡ್ ದ ಸೀನ್ ಅಂತ ಹೇಳ್ಕೊಂಡು. ನಾನು ಎಷ್ಟು ಸಲ ಡಾಕ್ಟ್ರ್ ಹತ್ರ ಹೋಗಿದ್ದೇನೆ, ನಾನೆಷ್ಟು ಮೆಡಿಸಿನ್ ತಿಂದಿದ್ದೇನೆ, ನಾನೆಷ್ಟು ಇಂಜೆಕ್ಷನ್ಗಳನ್ನು ತಗೊಂಡಿದ್ದೇನೆ ಅಂತ ಹೇಳಿದರೆ, ಸೊ ಡೆಫಿನೆಟ್ಲಿ ನನಗೆ ಬೇಕು ಅಂತ ಹೇಳಿದರೆ ನಾನು ಮೂಮೆಂಟ್ಗಳನ್ನು ಶೇರ್ ಮಾಡ್ತೇನೆ. ಸೊ ಇಷ್ಟೇ. ಇನ್ನೊಂದು ಯಾರೋ ಹಾಕಿದ್ರು, ತಾಯ್ತನ ಅದು ಒಂದು ಅದ್ಭುತ, ಅದನ್ನು ತೋರಿಸಬಾರ್ದು, ಅನುಭವಿಸಬೇಕು. ಅನುಭವಿಸಿದ ಮೇಲೆ, ನನಗೆ ಮಗು ಹುಟ್ಟಿದ ಮೇಲೆ ನಾನು ಈ ವಿಡಿಯೋನ ಪೋಸ್ಟ್ ಮಾಡಿರುವಂಥದ್ದು. ನನಗೆ ಗೊತ್ತು ನಾನು ಯಾವ ರೀತಿ ಅನುಭವಿಸಿದ್ದೇನೆ ಅಂತ ಹೇಳ್ಕೊಂಡು ನನ್ನ ಖುಷಿಯನ್ನು ಹಂಚಿದ್ದು ಅಷ್ಟೇ. ಒಂದಷ್ಟು ನೆಗೆಟಿವ್ ಕಮೆಂಟ್ಗಳಿದ್ದೆ, ಅದನ್ನು ಓದುವಷ್ಟು ಒಳ್ಳೆಯದಿಲ್ಲ ಅಂತ ಹೇಳ್ಕೊಳ್ತೇನೆ. ಇನ್ನು ಇದರಲ್ಲಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ ಎಲ್ರಿಗೂ ಥ್ಯಾಂಕ್ ಯು. ಹಾಗೆ ನೆಗೆಟಿವ್ ಮಾಡಿದವರಿಗೆ, ನಿಮ್ಮ ಜೀವನದಲ್ಲೂ ಇಂತಹ ಒಂದು ಫೇಸ್ ಬರಲಿಕ್ಕೆ ಇದೆ, ಆಗ ಅದನ್ನೇ ನಿಮಗೆ ಹೇಳಿಕೊಳ್ಳಿ. ಈ ವಿಡಿಯೋ ಇಷ್ಟೇ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ.